ಸ್ಟಾರ್ಟ್ ಮಾಡೋಣ. ಫಸ್ಟ್ ಈ ದಾರನ ಹೀಗೆ ಸುತ್ಕೋಬೇಕು, ಕೈಗೆ ಎಕ್ಸ್ ಥರ ಸುತ್ಕೊಂಡು ಈ ದಾರದೊಳಗಡೆ ತಂದು ಒಂದು ಚೈನ್ ಮಾಡಬೇಕು. ಮ್ಯಾಜಿಕ್ ರಿಂಗ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನಾವು ಇನ್ನೊಂದು ಚೈನ್ ಮಾಡಿ 3 ತ್ರಿಬಲ್ ಕ್ರೋಶನ ಮಾಡಬೇಕು. ಒಂದು ಸಲ 2 ಸಲ ಸುತ್ತಕೊಂಡು ರಿಂಗ್ ಒಳಗಡೆ ಹಾಕಿ ಎರಡೆರಡೇ ದಾರನ ಬಿಡಬೇಕು. ಫಸ್ಟ್ 2 ದಾರ ಬಿಟ್ಟಾಯಿತು, ಇನ್ನು 2 ದಾರ ನೆಕ್ಸ್ಟ್ 1 ತ್ರಿಬಲ್ ಕ್ರೋಶ ಆಯಿತು. 3 ತ್ರಿಬಲ್ ಕ್ರೋಶ ಮಾಡಬೇಕು. ಎರಡು ನೆಕ್ಸ್ಟು 3 ಡಬಲ್ ಕ್ರೋಶೆ. ಒಂದು, ಎರಡು, 3 ಡಬಲ್ ಕ್ರೋಶೆ ಆದಮೇಲೆ ಒಂದು ಚೈನು ಮತ್ತು ಒಂದು ತ್ರಿಬಲ್ ಕ್ರೋಶೆ. ಇದು ನಮ್ಮದು ಹಾರ್ಟಿನ ಸೆಂಟರ್ ಆಗುತ್ತೆ. ಒಂದು ತ್ರಿಬಲ್ ಕ್ರೋಶೆ ಮತ್ತು ಒಂದು ಚೈನು ಮತ್ತು ಸೇಮ್ ಮತ್ತೆ ಅದೇ ರಿಪೀಟ್ ಮಾಡಬೇಕು. 3 ಡಬಲ್ ಕ್ರೋಶೆ, 3 ತ್ರಿಬಲ್ ಕ್ರೋಶೆ. ತುಂಬ ಈಸಿ ಇದೆ. 1 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆ. ಇವಾಗ 3 ತ್ರಿಬಲ್ ಕ್ರೋಶೆ. 2 ಸಲ ಸುತ್ತಕೊಂಡು ಚೈನ್ ಒಳಗಡೆ ಹಾಕಿ ಎರಡೆರಡು ದಾರ ಬಿಡ್ತಾ ಬರಬೇಕು. 1 2 ಸಲ, 3 ಸಲ, 1 ತ್ರಿಬಲ್ ಕ್ರೋಶೆ ಆಯಿತು. ಇನ್ನು 2 ಮಾಡಬೇಕು. ಎರಡು, ಇನ್ನು 2 ಚೈನು. ಈ ಚೈನಿಂಗ್ ಒಳಗಡೆ ಸ್ಲಿಪ್ ಸ್ಟಿಚ್ನ ಮಾಡಬೇಕು. ಟೈಟಾಗಿ ಎಳೆದ್ಕೊಂಡ್ಬಿಡಿ ದಾರನ. ದಾರ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ. ಹಿಂದ್ಗಡೆ ಸ್ಟಿಚ್ ಮಾಡ್ಕೊಳ್ಳೋಣ. ಹಾರ್ಟ್ ರೆಡಿ ಆಯಿತು. ನೆಕ್ಸ್ಟ್ ನಾವು ಫ್ಲವರ್ನ ಮಾಡೋದು ನೋಡೋಣ. ನೆಕ್ಸ್ಟ್ ನಾನು ಫ್ಲವರ್ ಮಾಡೋದಕ್ಕೆ ಯೆಲ್ಲೋ ಕಲರ್ ಹ್ಯಾಂಡ್ನ ತೊಗೊಂಡಿದ್ದೀನಿ ದಾರನ. ಇದನ್ನ ಹೀಗೆ ದಾರ ಸುತ್ತಕೊಂಡು ಮ್ಯಾಜಿಕ್ ರಿಂಗ್ ಮಾಡ್ಕೋಬೇಕು. ಮ್ಯಾಜಿಕ್ ರಿಂಗ್ ಕಂಪ್ಲೀಟ್ ಆಯಿತು. ಒಂದು ಚೈನ್ ಮಾಡಿಕೊಂಡು 2 ಡಬಲ್ ಕ್ರೋಶನ ಮಾಡಬೇಕು. ಒಂದು, 2 ಡಬಲ್ ಕ್ರೋಶೆ ಮಾಡಿ 2 ಚೈನ್ ಮಾಡಬೇಕು ಮತ್ತು ಈ ರಿಂಗ್ ಒಳಗಡೆ ಸ್ಲಿಪ್ ಸ್ಟಿಚ್ನ ಮಾಡಬೇಕು. ಒಂದು ಸಲ ಆಯಿತು, ಇನ್ನು 4 ಸಲ ಮಾಡಬೇಕು. 2 ಚೈನು, 2 ಡಬಲ್ ಕ್ರೋಶೆ ಮತ್ತು 2 ಚೈನು, ಡಬಲ್ ಕ್ರೋಶೆ,
2 ಡಬಲ್ ಕ್ರೋಶೆ ಆಯಿತು. ಮತ್ತು 2 ಚೈನು, ಸ್ಲಿಪ್ ಸ್ಟಿಚ್. ಅದೇ ಥರ ಇನ್ನು 3 ಪೆಟಲ್ನ ಮಾಡಬೇಕು. 2 ಚೈನು, 2 ಡಬಲ್ ಕ್ರೋಶೆ ಮತ್ತು 2 ಚೈನ್, ಸ್ಲಿಪ್ ಸ್ಟಿಚ್. 3 ಸಲ ಆಯಿತು. 2 ಚೈನು, ಡಬಲ್ ಕ್ರೋಶೆ ಮತ್ತು 2 ಚೈನು, ಸ್ಲಿಪ್ ಸ್ಟಿಚ್. 4 ಆಯಿತು. ಲಾಸ್ಟ್ ಪೆಟಲ್ 2 ಚೈನು, 2 ಡಬಲ್ ಕ್ರೋಶೆ, 2 ಚೈನು, ನೆಕ್ಸ್ಟ್ ಸ್ಲಿಪ್ ಸ್ಟಿಚ್. ಎಳ್ಕೊಂಬಿಡಿ ದಾರನ. ಸ್ಲಿಪ್ ಸ್ಟಿಚ್ ಆಯಿತು. ಚೈನ್ 1 ಮಾಡಿ ದಾರನ ಕಟ್ ಮಾಡ್ಕೊಳ್ಳಿ. ಮ್ಯಾಜಿಕ್ ರಿಂಗ್ ದಾರನ ಟೈಟಾಗಿ ಎಳ್ಕೊಳ್ಳಿ. ಈ ದಾರನ ಹಿಂದ್ಗಡೆ ಸ್ಟಿಚ್ ಮಾಡಿಬಿಡಿ. ಫ್ಲವರ್ ರೆಡಿ ಆಯಿತು. ಇದನ್ನ ಕ್ಲಿಪ್ಗೆ ಸ್ಟಿಚ್ ಮಾಡೋಣ. ಈಸಿಯಾಗಿ ಹೇಗೆ ಹೇರ್ ಕ್ಲಿಪ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.